ನೀವಲ್ಲಿ ನಾವಿಲ್ಲಿ ಯಾಕೆ? ಎಲ್ರೂ ಒಟ್ಟಿಗೆ ಇರೋಣ. ಬೇಡ ಅಮ್ಮಮ್ಮ, ಯಾರು ಎಲ್ಲಿರ್ಬೇಕೋ ಅಲ್ಲಿದ್ರೆ ಚೆನ್ನಾಗಿರುತ್ತೆ. ನೀವೊಂದು ವ್ರತ ಮಾಡಬೇಕು. ನದಿ ತೀರದಲ್ಲಿ ಸ್ನಾನ ಮಾಡಿ ಪೂಜೆ ಮಾಡಬೇಕು. ದಿವ್ಯಾ, ಜ್ಯೂಸ್ ಕುಡಿ. ದಿವ್ಯಾ, ಏನ್ರಿ? ಜ್ಯೂಸ್. ಬೇಡ. ಆಗ್ಲೇ ನೀನು ಊಟ ಕೂಡ ಸರಿಯಾಗಿ ಮಾಡ್ಲಿಲ್ಲ. ಸುಸ್ತಾಗುತ್ತೆ ದಿವ್ಯಾ, ಕುಡಿ. ನಿಧಾನ ನಿಧಾನ ನಿಧಾನ. ಕುಡಿಯೋದನ್ ಬಿಟ್ಟು ಏನ್ ಯೋಚನೆ ಮಾಡ್ತಾ ಇದೆಯಾ ದಿವ್ಯಾ? ಸಮಥಿಂಗ್ ಇಸ್ ಫಿಶಿ ರೀ. ಮೊದ್ಲು ನನ್ ಚಿಕ್ಕಮ್ಮ ನನ್ ಮದ್ವೆ ಮಾಡ್ತೀನಿ ಬದ್ಲಾಗಿದ್ದೀನಿ ಅಂತ ಹೇಳಿ ಅವಸರ ಮಾಡಿದ್ಲು. ಅನ್ಕೊಳ್ದೇನೆ ನಮ್ ಮದ್ವೆ ಆಗೋಯ್ತು. ಆಮೇಲೆ ಚಿಕ್ಕಮ್ಮ ಸೈಲೆಂಟ್ ಆದ್ಲು. ವೈಲೆಂಟ್ ಆಗೋದಕ್ಕೆ ನಿನ್ ಪಕ್ಕದಲ್ಲಿ ನಾನಿದ್ದೀನಿ ಅಲ್ವಾ, ಇನ್ನೇನ್ ಮಾಡ್ತಾಳೆ? ಹಾಗಂತ ಅವಳು ಸುಮ್ನಾಗ್ಲಿಲ್ಲ. ಅಣ್ಣನ್ ಮದ್ವೆಗೂ ಮುಂಚೆ ನನಗ್ ಫೋನ್ ಮಾಡಿದ್ಲು. ಆ ಮದ್ವೆನ ತಡಿತೀನಿ ಅಂತಾನೂ ಅಂದ್ಲು. ಹೇಗ್ ತಡಿಬೇಕು ಅನ್ಕೊಂಡ್ಲು? ಅವಳು ತಡಿಯೋಕ್ಕೂ ಮುಂಚೆ ನಿಮ್ಮಣ್ಣ ತಡ್ದ ಅಲ್ವಾ? ಯಾಕಂದ್ರೆ ಚಿಕ್ಕಮ್ಮ ಹೇಗ್ ಮದ್ವೆನ ನಿಲ್ಲಿಸ್ತಿದ್ಲು ಅಣ್ಣಂಗ್ ಗೊತ್ತು. ಅದಕ್ಕೆ ಅಣ್ಣ ಚಿಕ್ಕಮ್ಮಂಗೆ ಆ ಚಾನ್ಸೇ ಕೊಡ್ದೆ ಅವನೇ ಒಂದ್ ಹುಡುಗಿನ ಕರ್ಸ್ಕೊಂಡು ನಾಟಕ ಮಾಡಿಸಿ ಆ ಮದ್ವೆನ ನಿಲ್ಲಿಸ್ದ. ಅದು ನಾಟಕನ? ಮತ್ತಿಲ್ಲಾಂದ್ರೆ ಆ ಹುಡುಗಿ ನಿಜ ಅನ್ಕೊಂಡ್ರಾ? ನಮ್ಮಣ್ಣ ಅಂತವ್ನಲ್ಲ ಅಂತ ಹೇಳ್ದೆ ಅಲ್ವಾ ರೀ. ಮತ್ತೆ ಯಾಕೆ ಮದ್ವೆ ನಿಲ್ಸ್ತಾ? ಅಲ್ಲಿಗೆ ಬರ್ತಿದ್ದೀನಿ. ಈ ಮನೆ ಬಗ್ಗೆ ಚಿಕ್ಕಮ್ಮಂಗೆ ಏನೋ ಗೊತ್ತು, ಅದು ಅಣ್ಣಂಗೂ ಗೊತ್ತು. ಬರೀ ನಿಮ್ಮ ಅಣ್ಣನಿಗೇನು, ನಿಮ್ಮ ಅಜ್ಜಿಗೆ, ಅಮ್ಮಮ್ಮನಿಗೆ, ತಾತನಿಗೆ ಎಲ್ರಿಗೂ ಗೊತ್ತು. ಇಲ್ಲ ರೀ, ನನ್ನ ಅನುಮಾನ ಏನು ಅಂದ್ರೆ ಅಜ್ಜಿ ಅವ್ರಿಗೆ ಗೊತ್ತಿರೋದು ಬೇರೆ, ಅಣ್ಣನಿಗೆ ಗೊತ್ತಿರೋದೇ ಬೇರೆ. ಅಣ್ಣನಿಗೆ ಗೊತ್ತಿರೋದು ಏನೋ ಒಂದು ಚಿಕ್ಕಮ್ಮಂಗೂ ಗೊತ್ತು. ಚಿಕ್ಕಮ್ಮ ಆ ವಿಷಯನ ಎಲ್ಲರ ಹತ್ರನೂ ಹೇಳಿ ಮದ್ವೆ ನಿಲ್ಲಿಸ್ಬೇಕು ಅನ್ಕೊಂಡ್ಲೇನೋ. ಅದಕ್ಕೆ ಅಣ್ಣ ಚಿಕ್ಕಮ್ಮನ್ ಬಾಯಿ ಮುಚ್ಚಿಸ್ಬೇಕು ಅಂತ ಅವನೇ ಮದ್ವೆ ನಿಲ್ಸದ್ನೇನೋ. ನೀನ್ ಹೇಳ್ತಿರೋ ತುಂಬಾ ಕನ್ಫ್ಯೂಷನ್ ಆಗ್ತಾ ಇದೆ. ಕ್ಲಾರಿಟಿಗೋಸ್ಕರನೇ ನಾನು ಯೋಚಿಸ್ತಿದ್ದೀನ್ರಿ. ತನ್ ಮದ್ವೆ ಕೂಡ ನಿಲ್ಲಿಸ್ಕೊಳ್ಳೋ ಅಷ್ಟು ಬಲವಾದ ಕಾರಣ ಅಣ್ಣಂಗೇನಿದೆ? ಅಣ್ಣಂಗೂ ಚಿಕ್ಕಮ್ಮಂಗೂ ಮಧ್ಯೆ ಏನಾದ್ರೂ ನಡೆದಿದ್ಯಾ?